ನಮಸ್ಕಾರ ಸ್ನೇಹಿತರೆ, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡು ಸ್ನೇಹಿತರೆ, ಎಲ್ರಿಗೂ ಮೀಡಿಯಾ ಅಪ್ಡೇಟ್ ಚಾನಲಿನ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ 2026ರ ಈ ಒಂದು ವರ್ಷದಲ್ಲಿ ಫೆಬ್ರವರಿ 15ರಿಂದ ಈ ಧನುಸ್ಸು ರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಕಾಣಲಿದ್ದೀರಿ. ಫೆಬ್ರವರಿ 15 ಶಿವರಾತ್ರಿ ಹಬ್ಬವೂ ಕೂಡ ಇರೋದ್ರಿಂದ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತಿದೆ ಸ್ನೇಹಿತರೆ. ಆ ಶಿವನ ಕೃಪೆಯಿಂದ ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಎಲ್ಲವೂ ನಡೀತಾ ಹೋಗ್ತದೆ ಸ್ನೇಹಿತರೆ. ಹಾಗಾದರೆ ಈ ಫೆಬ್ರವರಿ ತಿಂಗಳಿನಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಕಾಣಲಿದ್ದೀರಿ? ನಿಮ್ಮ ವೃತ್ತಿ, ಆರೋಗ್ಯ, ವೈವಾಹಿಕ ಜೀವನ, ಆರ್ಥಿಕ ಸ್ಥಿತಿ, ಕೌಟುಂಬಿಕ ಜೀವನ, ವ್ಯವಹಾರ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬದಲಾವಣೆಗಳನ್ನು ಕಾಣಲಿದ್ದೀರಿ, ಯಾವುದರಲ್ಲಿ ಶುಭವಾಗಲಿದೆ, ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಹಾಗೆಯೇ ಎಲ್ರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ, ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಇನ್ನು ತಡ ಮಾಡೋದು ಬೇಡ ಸ್ನೇಹಿತರೆ. ಈ ಧನುಸ್ಸು ರಾಶಿಯವರಿಗೆ ಈ ಫೆಬ್ರವರಿ 15 ನಂತರ ಏನೆಲ್ಲ ಅದೃಷ್ಟ ಒಲೆಯಲ್ಲಿದೆ ಎಂಬುದನ್ನು ಒಂದೊಂದಾಗಿ ತಿಳ್ಕೊಳ್ತಾ ಬರೋಣ. ಹೌದು ಸ್ನೇಹಿತರೆ, ಈ ಫೆಬ್ರವರಿ ತಿಂಗಳು ನಿಮ್ಮ ಆತ್ಮವಿಶ್ವಾಸ, ಸಂವಹನ ಮತ್ತು ಸಂಬಂಧಗಳ ಮೇಲೆ ಸಂಗಮವನ್ನು ಬೀರುವಂತಹ ತಿಂಗಳು ಅಂತಲೇ ಹೇಳ್ಬೋದು. ಈ ಫೆಬ್ರವರಿ 2026 ನಿಮಗೆ ಅತ್ಯಂತ ಚಟುವಟಿಕೆಯಿಂದ ಕೂಡಿದಂತಹ ತಿಂಗಳಾಗಿರಲಿದೆ. ನಿಮ್ಮ ರಾಶಿ ಅಧಿಪತಿಯಾದಂತಹ ಗುರು 7ನೇ ಮನೆಯಲ್ಲಿ ಪ್ರಬಲವಾಗಿ ಕುಳಿತು ನಿಮ್ಮ ರಾಶಿಯ ಮೇಲೆ ಶುಭ ದೃಷ್ಟಿಯನ್ನು ಬೀರ್ತಿದ್ದಾರೆ. ಇದು ನಿಮ್ಮ ವ್ಯಕ್ತಿತ್ವ ಮತ್ತು ಸಕಾರಾತ್ಮಕತೆ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲಿದೆ. ಅದೇ ಸಮಯದಲ್ಲಿ ನಿಮ್ಮ 3ನೇ ಮನೆಯಲ್ಲಿ ಬೃಹತ್ ಗ್ರಹಗಳ ಸಮಾಗಮವು ಕೂಡ ಆಗ್ತಾ ಹೋಗ್ತದೆ. ಇದು ಧೈರ್ಯ, ಉಪಕ್ರಮ ಮತ್ತು ಸಂವಹನವನ್ನು ಕೂಡ ಸೂಚಿಸಲಿದೆ. ನೀವು ಸದಾ ಕೆಲಸದಲ್ಲಿ ಕಾರ್ಯನಿಮಿತ್ತ ಓಡಾಡ್ತಿರ್ತೀರಿ, ಮೀಟಿಂಗ್ಗಳಲ್ಲಿ ಪಾಲ್ಗೊಳ್ತೀರಿ ಮತ್ತು ಜನಸಂಪರ್ಕವನ್ನು ಕೂಡ ಹೆಚ್ಚಿಸಿಕೊಳ್ತೀರಿ ಸ್ನೇಹಿತರೆ. ನಿಮ್ಮ ಮಾತುಗಳ ಮೂಲಕ ಇತರರನ್ನು ಪ್ರಭಾವಿಸುವಂತಹ ಶಕ್ತಿ ಈಗ ಉತ್ತುಂಗದಲ್ಲಿ ಇರಲಿದೆ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರ ಗ್ರಹ ಸಂಚಾರದ ವಿಚಾರಕ್ಕೆ ಬರೋದಾದರೆ ಸ್ನೇಹಿತರೆ, ನಿಮ್ಮ ರಾಶಿ ಅಧಿಪತಿಯಾದಂತಹ ಗುರು 7ನೇ ಮನೆಯಲ್ಲಿ ಇರೋದ್ರಿಂದ ವ್ಯಾಪಾರ ವೃದ್ಧಿ ಮತ್ತು ದಾಂಪತ್ಯ ಸುಖವೂ ಕೂಡ ಈ ರಾಶಿಯವರಿಗೆ ಲಭಿಸಲಿದೆ. ಇನ್ನು ಸೂರ್ಯಗ್ರಹದ ವಿಚಾರಕ್ಕೆ ಬರೋದಾದರೆ ಧೈರ್ಯ ಮತ್ತು ಸರ್ಕಾರದ ಬೆಂಬಲದ ವಿಚಾರದಲ್ಲಿ ಸಾಕಷ್ಟು ಪ್ರಭಾವವನ್ನು ಸೂರ್ಯನು ಬೀರಲಿದ್ದಾರೆ. ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ 2ನೇ ಮನೆಯ ನಂತರ 3ನೇ ಮನೆಗೆ ಪ್ರವೇಶವನ್ನು ಮಾಡುವಂತಹ ಮಂಗಳನು ಆರ್ಥಿಕ ಲಾಭದ ಮಾತು ನಂತರ ಹಾಗೆ ಧೈರ್ಯದ ಹೆಜ್ಜೆಯ ವಿಚಾರಗಳ ಮೇಲೆ ಸಾಕಷ್ಟು ಪ್ರಭಾವವನ್ನು ಬೀರಲಿದ್ದಾರೆ. ಇನ್ನು ಶನಿ ಗ್ರಹದ ವಿಚಾರಕ್ಕೆ ಬರೋದಾದರೆ 4ನೇ ಮನೆಯ ಮೀನ ರಾಶಿಯಲ್ಲಿ ಶನಿಯು ಇರಲಿದ್ದು ಕೌಟುಂಬಿಕ ಒತ್ತಡ ಮತ್ತು ಆಸ್ತಿ ಮತ್ತು ವ್ಯವಹಾರದಲ್ಲಿ ವಿಳಂಬವಾಗುವಂತಹ ಚಾನ್ಸಸ್ ವಿಚಾರದಲ್ಲಿ ಸಾಕಷ್ಟು ಪ್ರಭಾವವನ್ನು ಬೀರಲಿದ್ದಾರೆ ಸ್ನೇಹಿತರೆ. ಇನ್ನು ಈ ರಾಶಿಯವರಿಗೆ ಸಂಬಂಧಪಟ್ಟಂತೆ ಬುಧ ಗ್ರಹದ ವಿಚಾರಕ್ಕೆ ಬರೋದಾದರೆ ಬರಹ, ಮಾಧ್ಯಮ ಮತ್ತು ಕಿರು ಪ್ರಯಾಣದ ವಿಚಾರದಲ್ಲಿ ಬುಧನು ರಾಶಿ ಬದಲಾವಣೆಯನ್ನು ಮಾಡಿ 3ನೇ ಮನೆಗೆ ಹೋಗಿರೋ ಕಾರಣ ಈ ರೀತಿಯ ಪ್ರಭಾವಗಳನ್ನು ನಿಮ್ಮ ಜೀವನದಲ್ಲಿ ಕಂಡಿದ್ದೀರಿ. ಇನ್ನು ಈ ರಾಶಿಯವರ ವೃತ್ತಿ ಮತ್ತು ವ್ಯವಹಾರದ ವಿಚಾರಕ್ಕೆ ಬರೋದಾದರೆ ಈ ಫೆಬ್ರವರಿ 15 ನಂತರ ಮಾಧ್ಯಮ, ಪತ್ರಿಕೋದ್ಯಮ ಹಾಗೆ ಮಾರ್ಕೆಟಿಂಗ್, IT ರಂಗದಲ್ಲಿ ಕೆಲಸ ಮಾಡ್ತಿರೋರಿಗೆ ಬಹಳ ಅದ್ಭುತವಾದಂತಹ ತಿಂಗಳು ಈ ಫೆಬ್ರವರಿ ತಿಂಗಳು. ಅದರಲ್ಲೂ ಈ ಫೆಬ್ರವರಿ 15 ನಂತರ ಬಹಳಷ್ಟು ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಕಾಣಲಿದ್ದೀರಿ. 3ನೇ ಮನೆಯ ಗ್ರಹಗತಿಗಳು ನಿಮ್ಮ ಸಂವಹನ ಕೌಶಲ್ಯವನ್ನು ಹೆಚ್ಚಿಸಲಿದೆ. ಪ್ರೆಸೆಂಟೇಷನ್ ನೀಡುವುದಾಗಲಿ, ಹೊಸ ಪ್ರಸ್ತಾವನೆಯನ್ನು ಸಿದ್ಧಪಡಿಸುವುದಾಗಲಿ, ನೀವು ಈ ವಿಷಯಗಳಲ್ಲಿ ಬಹಳ ಯಶಸ್ವಿ ಆಗ್ತಾ ಹೋಗ್ತೀರಿ. ಸಮಾಜದಲ್ಲಿ ನಿಮ್ಮ ಪ್ರಭಾವವು ಕೂಡ ಹೆಚ್ಚಾಗಲಿದೆ. ವ್ಯಾಪಾರಸ್ಥರಿಗೆ 7ನೇ ಮನೆಯ ಗುರುವು ಭರ್ಜರಿ ಲಾಭವನ್ನು ತಂದುಕೊಡಲಿದ್ದಾನೆ. ಅದರಲ್ಲೂ ಹೊಸದಾಗಿ ಆರಂಭಿಸುವಂತಹ ಪಾಲುದಾರಿಕೆಗಳು ಉತ್ತಮವಾದ ಲಾಭವನ್ನು ಕೂಡ ತಂದುಕೊಡಲಿದೆ. ಪ್ರಮುಖ ಒಪ್ಪಂದಗಳಿಗೆ ನೀವು ಸಹಿ ಹಾಕುವಂತಹ ಸಾಧ್ಯತೆಯೂ ಕೂಡ ಇರಲಿದೆ. ಆದರೆ 4ನೇ ಮನೆಯಲ್ಲಿರುವಂತಹ ಶನಿಯು ಸ್ಥಿರಾಸ್ತಿ ಅಥವಾ ನಿರ್ಮಾಣ ರಂಗದಲ್ಲಿರುವವರಿಗೆ ಕೆಲಸದ ವೇಗವನ್ನು ಸ್ವಲ್ಪ ತಗ್ಗಿಸಬಹುದು. ತಾಳ್ಮೆ ಈ ರಾಶಿಯವರಿಗೆ ಅತಿ ಮುಖ್ಯವಾಗಿರಲಿದೆ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರ ಆರ್ಥಿಕತೆ ಮತ್ತು ಹಣಕಾಸಿನ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದ ಸ್ನೇಹಿತರೆ, ಈ ಫೆಬ್ರವರಿ 15 ನಂತರ ಆರ್ಥಿಕ ಪರಿಸ್ಥಿತಿಯು ಸ್ಥಿರವಾಗಿದ್ದು ಪ್ರಗತಿಯ ಹಾದಿಯಲ್ಲಿ ಇರಲಿದೆ ಅಂತಲೇ ಹೇಳ್ಬೋದು. ಗುರುವು ನಿಮ್ಮ 11ನೇ ಮನೆಯಲ್ಲಿ ಅಂದರೆ ಲಾಭದ ಸ್ಥಾನವನ್ನು ನೋಡ್ತಿರೋ ಕಾರಣ ಜನಸಂಪರ್ಕದ ಮೂಲಕ ಹಣವೂ ಕೂಡ ಹರಿದು ಬರಲಿದೆ. ತಿಂಗಳ ಮೊದಲ 3 ವಾರಗಳಲ್ಲಿ ಮಂಗಳನು 2ನೇ ಮನೆಯಲ್ಲಿ ಇರುವುದರಿಂದ ಹಣ ಗಳಿಸುವ ಹಂಬಲವೂ ಕೂಡ ಹೆಚ್ಚಾಗಲಿದೆ. ಆದರೆ ಕುಟುಂಬಕ್ಕಾಗಿ ಅತಿಯಾದ ಖರ್ಚು ಮಾಡುವಂತಹ ಸಾಧ್ಯತೆಯೂ ಕೂಡ ಇರಲಿದೆ. ಒಡ ಹುಟ್ಟಿದವರೊಂದಿಗೆ ಅಥವಾ ಆನ್ಲೈನ್ ವ್ಯವಹಾರಗಳಿಗೆ ಲಾಭಗಳು ಕೂಡ ಈ ರಾಶಿಯವರಿಗೆ ದೊರೆಯಲಿದೆ. ನೀವು ಫ್ರೀಲಾನ್ಸರ್ ಅಥವಾ ಕಂಟೆಂಟ್ ಕ್ರಿಯೇಟರ್ ಆಗಿದ್ದರೆ ಈ ಬಾರಿ ಬಹಳ ಏರಿಕೆಯನ್ನು ಕಾಣಲಿದ್ದೀರಿ. ಆದರೆ ಆಸ್ತಿ,
ವ್ಯವಹಾರದಲ್ಲಿ ಹೂಡಿಕೆ ಮಾಡುವಾಗ ಬಹಳ ಜಾಗರೂಕರಾಗಿ ಇರಬೇಕು. 4ನೇ ಮನೆಯ ಶನಿ ಮನೆ ಅಥವಾ ಭೂಮಿಯ ವ್ಯವಹಾರಗಳಲ್ಲಿ ಹಣ ಸಿಲುಕಿಕೊಳ್ಳುವಂತಹ ಸೂಚನೆಯನ್ನು ನೀಡಲಿದ್ದಾರೆ. ಅದರಿಂದ ಬಹಳ ಎಚ್ಚರಿಕೆಯಿಂದ ಈ ರಾಶಿಯವರು ಇರಬೇಕಾಗಿದೆ ಸ್ನೇಹಿತರೆ. ಇನ್ನು ಈ ರಾಶಿಯವರ ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಈ ಫೆಬ್ರವರಿ 15ರ ನಂತರ ಗುರುವಿನ ಶುಭ ದೃಷ್ಟಿ ನಿಮ್ಮ ಮೇಲೆ ಇರುವುದರಿಂದ ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿರಲಿದೆ. ಆದರೆ 3ನೇ ಮನೆಯ ಅತಿಯಾದ ಪ್ರಭಾವದಿಂದ ಭುಜ, ತೋಳು ಅಥವಾ ಕಿವಿಗಳಿಗೆ ಸಂಬಂಧಪಟ್ಟಂತೆಯೇ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಹಾಗೆ 4ನೇ ಮನೆಯ ಶನಿ ಈ ತಿಂಗಳು ಮುಖ್ಯ ಕಾಳಜಿಯ ವಿಷಯವಾಗಿರಲಿದ್ದು, ಇದು ಮಾನಸಿಕ ಆತಂಕ ಅಥವಾ ಎದೆಯ ಭಾಗದಲ್ಲಿ ಒಂದು ರೀತಿಯ ಭಾರವನ್ನು ಕೂಡ ನಿಮಗೆ ಉಂಟು ಮಾಡ್ಬೋದು. ಮನೆಯ ವಾತಾವರಣವು ನಿಮ್ಮನ್ನು ಸ್ವಲ್ಪ ಕಟ್ಟಿ ಹಾಕ್ತಂತೆ ಅನಿಸ್ಬೋದು ಸ್ನೇಹಿತರೆ. ಅದರಲ್ಲೂ ಈ ರಾಶಿಯವರು ಕೆಲಸದ ಒತ್ತಡದಿಂದ ತಿಂಗಳ ಅಂತ್ಯದಲ್ಲಿ ಸುಸ್ತಾಗುವ ಸಾಧ್ಯತೆಯನ್ನು ಅನುಭವಿಸ್ಬೋದು. ಅದರಿಂದ ನಿಯಮಿತವಾಗಿ ವಿಶ್ರಾಂತಿಯನ್ನು ಪಡೀತಾ ಬನ್ನಿ. ನಿಮ್ಮ ದೈನಂದಿನ ಜೀವನದಲ್ಲಿ ವ್ಯಾಯಾಮ ಮತ್ತು ಧ್ಯಾನವನ್ನು ಅಳವಡಿಸ್ಕೊಳ್ತಾ ಬನ್ನಿ ಸ್ನೇಹಿತರೆ. ಇದು ನಿಮ್ಮ ದೈಹಿಕ ಶಕ್ತಿ ಮತ್ತು ಮಾನಸಿಕ ಶಕ್ತಿಯನ್ನು ವೃದ್ಧಿ ಮಾಡಲಿದೆ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರ ಕುಟುಂಬ ಮತ್ತು ಸಂಬಂಧಗಳ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ ಈ ಫೆಬ್ರವರಿ 15ರ ನಂತರ ಈ ರಾಶಿಯವರ ದಾಂಪತ್ಯ ಜೀವನದಲ್ಲಿ ಉತ್ತಮವಾದಂತಹ ಸಮಯ ಅಂತಲೇ ಹೇಳ್ಬೋದು. 7ನೇ ಮನೆಯಲ್ಲಿರುವಂತಹ ಗುರು ದಂಪತಿಗಳ ನಡುವಿನ ಎಲ್ಲ ಭಿನ್ನ ಅಭಿಪ್ರಾಯಗಳನ್ನು ನಿವಾರಿಸಲಿದ್ದಾರೆ. ಪರಸ್ಪರ ತಿಳುವಳಿಕೆ ಹೆಚ್ಚಾಗಲಿದ್ದು ಗುಣಮಟ್ಟದ ಸಮಯವನ್ನು ಈ ನಿಮ್ಮ ಜೀವನದಲ್ಲಿ ಕಳೀತಾ ಬರ್ತೀರಿ. ಅವಿವಾಹಿತರಿಗೆ ನೆರೆಹೊರೆಯವರ ಅಥವಾ ಒಡ ಹುಟ್ಟಿದವರ ಮೂಲಕ ವಿವಾಹದ ಪ್ರಸ್ತಾಪವೂ ಕೂಡ ಬರುವಂತಹ ಸಾಧ್ಯತೆ ಇರಲಿದೆ. ಆದರೆ ಒಡ ಹುಟ್ಟಿದವರೊಂದಿಗೆ ಸಂಬಂಧ ಸ್ವಲ್ಪ ನಾಜೂಕಾಗಿ ಇರಬೇಕು ಸ್ನೇಹಿತರೆ. 3ನೇ ಮನೆಯಲ್ಲಿ ಗ್ರಹಗಳ ಸಂಚಾರವಿರುವ ಕಾರಣ ತಿಂಗಳ ಅಂತ್ಯದಲ್ಲಿ ಕಿರಿಯ ಸಹೋದರ ಅಥವಾ ಸಹೋದರಿಯರೊಂದಿಗೆ ವಾಗ್ವಾದವೂ ಕೂಡ ನಡೀಬೋದು. 4ನೇ ಮನೆಯಲ್ಲಿ ಶನಿ ಇರೋದರಿಂದ ತಾಯಿಯ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸ್ತಾ ಬನ್ನಿ. ಮದುವೆ ಶಾಂತಿಗಾಗಿ ಸ್ವಲ್ಪ ಹೊಂದಾಣಿಕೆ ಮಾಡಿಕೊಳ್ಳುವುದು ಈ ರಾಶಿಯವರಿಗೆ ಬಹಳ ಅನಿವಾರ್ಯ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಶೈಕ್ಷಣಿಕ ವಿಚಾರದಲ್ಲಿ ಏನೆಲ್ಲ ಬದಲಾವಣೆಯನ್ನು ಕಾಣಿದಿರಿ ಅನ್ನೋದ್ರ ವಿಚಾರಕ್ಕೆ ಬರೋದಾದರೆ ಈ ಫೆಬ್ರವರಿ 15ರ ನಂತರ ಈ ರಾಶಿಯ ವಿದ್ಯಾರ್ಥಿಗಳು ಒಂದೇ ಸಮಯದಲ್ಲಿ ಅನೇಕ ಕೆಲಸಗಳನ್ನು ಮಾಡುವಂತಹ ಜನರಾಗಿರ್ತೀರಿ. ಪ್ರಾಯೋಗಿಕ ಕೌಶಲ್ಯಗಳಿರ್ಬೋದು, ಭಾಷೆಗಳು ಅಥವಾ ಅಲ್ಪಾವಧಿಯ ಕೋರ್ಸ್ಗಳನ್ನು ಕಲಿಯಲು ಇದು ಸಕಾಲವಾದಂತಹ ಸಮಯವಾಗಿರಲಿದೆ. ಅದರಲ್ಲೂ ಕೋಡಿಂಗ್, ಗ್ರಾಫಿಕ್ ಡಿಸೈನ್ ಮಾಡ್ತಿರುವವರಿಗೆ ಅತ್ಯುತ್ತಮವಾದಂತಹ ಸಾಧನೆಯನ್ನು ಮಾಡಲಿದ್ದೀರಿ. ನಿಮ್ಮ ಕುತೂಹಲಕ್ಕೆ ಮಿತಿಯೇ ಇರೋದಿಲ್ಲ. ಆದರೆ ಸಾಂಪ್ರದಾಯಿಕ ಶಾಲಾ ಕಾಲೇಜು ಓದಿಗೆ 4ನೇ ಮನೆಯ ಶನಿಯು ಅಡ್ಡಿಯನ್ನು ತರಬಹುದು. ಮನೆಯಲ್ಲಿನ ಗದ್ದಲದಿಂದಾಗಿ ಓದಿನ ಮೇಲೆ ಏಕಾಗ್ರತೆಯು ಕೂಡ ಈ ರಾಶಿಯವರಿಗೆ ಬಹಳ ಕಷ್ಟವಾಗ್ಬೋದು. ಅದರಲ್ಲೂ ಲೈಬ್ರರಿ ಅಥವಾ ಶಾಂತವಾದ ಸ್ಥಳಕ್ಕೆ ಹೋಗಿ ಓದುವುದು ಈ ರಾಶಿಯವರಿಗೆ ಉತ್ತಮವಾಗಿರಲಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಈ ರಾಶಿಯವರ ಉನ್ನತ ಶಿಕ್ಷಣದ ವಿಚಾರಕ್ಕೆ ಬರೋದಾದರೆ ವಿದ್ಯಾರ್ಥಿಗಳು ತಮ್ಮ ಗುರಿಯ ಬಗ್ಗೆ ಗೊಂದಲಕ್ಕೆ ಒಳಗಾಗಬೇಡಿ. ನಿಮ್ಮ ಓದಿನ ಮೇಲೆ ನೀವು ಕಾನ್ಸಂಟ್ರೇಷನ್ನ ಇಟ್ಕೊಳ್ಳಿ ಸ್ನೇಹಿತರೆ. ಪೋಷಕರ ಮತ್ತು ಗುರುಗಳ ಸಲಹೆಯನ್ನು ಪಡೆದುಕೊಳ್ತಾ ಬನ್ನಿ. ಹಾಗೆಯೇ ಈ ರಾಶಿಯ ವಿದ್ಯಾರ್ಥಿಗಳು ಹೊಸ ಹೊಸ ಕೌಶಲ್ಯಗಳನ್ನು ಕಲಿತಿದ್ರೆ ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ. ಇದು ನಿಮ್ಮ ಜೀವನವನ್ನು ಕೂಡ ರೂಪಿಸಲಿದೆ ಅಂತಲೇ ಹೇಳ್ಬೋದು. ಹಾಗೆ ಈ ರಾಶಿಯ ವಿದ್ಯಾರ್ಥಿಗಳು ಬಹಳ ಎಚ್ಚರಿಕೆಯಿಂದ ಇರಬೇಕು. ಈ ಟೈಮ್ನಲ್ಲಿ ಓದಿನ ಮೇಲೆ ಗಮನವನ್ನು ಕೊಟ್ಟಿದ್ದೇ ಆದರೆ ಉತ್ತಮವಾದ ಫಲಿತಾಂಶಗಳನ್ನು ಕೂಡ ಈ ರಾಶಿಯವರು ಕಾಣಲಿದ್ದೀರಿ. ಹಾಗಾದರೆ ಈ ಫೆಬ್ರವರಿ 15ರ ನಂತರ ಈ ರಾಶಿಯವರು ನಿಮ್ಮ ಸಮಸ್ಯೆಗಳಿಗೆ ಏನೆಲ್ಲ ಪರಿಹಾರವನ್ನು ಮಾಡಬೇಕು, ಹಾಗೆ 3ನೇ ಮನೆಯ ಶಕ್ತಿಯನ್ನು ಸದುಪಯೋಗಪಡಿಸಿಕೊಳ್ಳಲು ಮತ್ತು ಅರ್ಧಾಷ್ಟಮ ಶನಿಯ ಪ್ರಭಾವವನ್ನು ತಗ್ಗಿಸಲು ಈ ಧನುಸ್ಸು ರಾಶಿಯವರು ಏನೆಲ್ಲ ಪರಿಹಾರವನ್ನು ಮಾಡಬೇಕು ಅನ್ನೋದ್ರ ವಿಚಾರಕ್ಕೆ ಬರೋದಾದರೆ ಮೊದಲನೇದಾಗಿ ನಿಮ್ಮ ರಾಶಿ ಅಧಿಪತಿಯಾದಂತಹ ಗುರುವಿನ ಬಲವನ್ನು ಹೆಚ್ಚಿಸಲು ಓಂ ನಮೋ ಭಗವತೆ ವಾಸುದೇವಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಸ್ನೇಹಿತರೆ. ಇದು ನಿಮ್ಮ 7ನೇ ಮನೆಯ ಗುರುವಿನ ಶುಭ ಫಲಗಳನ್ನು ದ್ವಿಗುಣಗೊಳಿಸಲಿದೆ ಅಂತಲೇ ಹೇಳ್ಬೋದು. ಹಾಗೆ ಪ್ರತಿ ಗುರುವಾರದಂದು ಗುರುಗಳು ಮತ್ತು ಹಿರಿಯರ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಪ್ರತಿದಿನ ಓಂ ಗುರುಭ್ಯೋ ನಮಃ ಎಂಬ ಮಂತ್ರವನ್ನು ಜಪಿಸೋದ್ರಿಂದ ಆ ಗುರುದೇವರ ಆಶೀರ್ವಾದವೂ ಕೂಡ ಸಿಗಲಿದೆ. ಹಾಗೆ 3ನೇ ಮನೆಯಲ್ಲಿ ರಾಹು ಮತ್ತು ಮಂಗಳನ ಸಂಯೋಗ ಉಂಟಾಗುವ ಕಾರಣ ಕಲಹ ತಡೆಯಲು ಮಂಗಳವಾರದಂದು ಹನುಮಾನ್ ಚಾಲಿಸವನ್ನು ಪಡಿಸಿ. ಇದು ನಿಮ್ಮ ಧೈರ್ಯವನ್ನು ಸರಿಯಾದ ಹಾದಿಯಲ್ಲಿ ನಡೆಸಲಿದೆ ಅಂತಲೇ ಹೇಳ್ಬೋದು. 4ನೇ ಮನೆಯ ಶನಿಯ ಶಾಂತಿಗಾಗಿ ವೃದ್ಧರಿಗೆ ಅಥವಾ ನಿಮ್ಮ ಪೋಷಕರಿಗೆ ಸೇವೆ ಮಾಡಿ ಅವರಿಗೆ ಬೇಕಾದಂತಹ ಅಗತ್ಯ ವಸ್ತುಗಳನ್ನು ಒದಗಿಸಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ಅಥವಾ ಲೇಖನಿ ಸಾಮಗ್ರಿಗಳನ್ನು ದಾನ ಮಾಡಿ. ಇದು ನಿಮ್ಮ ವೃತ್ತಿ ಜೀವನಕ್ಕೆ ಒಳ್ಳೆಯ ಕರ್ಮವನ್ನು ತರಲಿದೆ. ಹಾಗೆ ಪ್ರತಿ ಶನಿವಾರದಂದು ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ. ಸಾಧ್ಯವಾದರೆ
ಶನಿದೇವರ ದೇವಾಲಯಕ್ಕೆ ತೆರಳಿ ಶನಿದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಶನಿದೇವರ ದೇವಸ್ಥಾನದಲ್ಲಿ ಹಚ್ಚೋದ್ರಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ಬೋದಾಗಿದೆ. ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಕೂಡ ಯಾವುದೇ ಅಡೆತಡೆಯಿಲ್ಲದೆ ನೆರವೇರ್ತಾ ಹೋಗ್ತದೆ ಸ್ನೇಹಿತರೆ. ಹಾಗೆ ಪ್ರತಿ ಶುಕ್ರವಾರದಂದು ತಾಯಿ ಜಗನ್ಮಾತೆಯಾದಂತಹ ಲಕ್ಷ್ಮೀ ದೇವಿಗೆ ಪೂಜೆಯನ್ನು ಸಲ್ಲಿಸಿ ಲಕ್ಷ್ಮೀ ದೇವಿಗೆ ಪ್ರಿಯವಾಗಿರುವಂತಹ ಬಿಳಿ ಹೂಗಳನ್ನು ಅರ್ಪಿಸಿ ಪೂಜೆಯನ್ನು ಸಲ್ಲಿಸೋದ್ರಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಕಾಣ್ಬೋದಾಗಿದೆ ಸ್ನೇಹಿತರೆ. ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ಈ ರಾಶಿಯವರು ಮಾಡಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ. ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಕೂಡ ಯಾವುದೇ ಅಡೆತಡೆ ಇಲ್ಲದೆ ನೆರವೇರ್ತಾ ಬರ್ತದೆ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ, ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ, ಓಂ ಗುರುಭ್ಯೋ ನಮಃ, ಓಂ ಅಂಗರಾಯಕಾಯ ನಮಃ, ಓಂ ಲಕ್ಷ್ಮೀನಾರಾಯಣಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಆ ಶನಿದೇವರು, ಗುರುದೇವ, ಲಕ್ಷ್ಮೀನಾರಾಯಣ, ಸೂರ್ಯದೇವ, ಮಂಗಳದೇವ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಗಳನ್ನು ಕೊಟ್ಟು ಕಾಪಾಡಲಿ. ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ನೆರವೇರಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.